ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಮನೆಯಲ್ಲಿ ಹಂದಿ ತಗೊಂಡು ಬಂದಿದ್ದಾರೆ, ಹಂದಿ ಮಾಂಸ. ಇವತ್ತು ಹಂದಿ ಮಾಂಸದ ಕರಿ ಮಾಡ್ತಾ ಇದ್ದೀವಿ. ಕೆಲವರಲ್ಲೇ ಎಣಿಸ್ಕೊಳ್ಬೋದು, ಇವರು ಹಂದಿ ತಿಂತಾರಾ ಅಂತ. ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಆಗಿ ಎಲ್ಲರೂ ತಿಂತಾರೆ ಇದನ್ನು. ಅಂದರೆ ಹೆಚ್ಚಿನವರು ತಿಂತಾರೆ. ಇವಾಗಿನ ಜನ್ರೇಷನ್ನವ್ರು ಆಲ್ಮೋಸ್ಟ್ ಕೆಲವರು ತಿಂದೇ ಇರ್ಬೋದು. ಮತ್ತು ಹಳ್ಳಿ ಕಡೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಗಿ ಹಂದಿಯನ್ನು ತಿಂತಾರೆ. ಕೆಲವರಿಗಂತೂ ಹಂದಿ ಮೀಲ್ಸ್ ಅಂತೂ ಫೇವ್ರೆಟ್ ಮೀಲ್ಸ್ ಆಗಿರುತ್ತೆ. ಇನ್ನು ಕೆಲವರು ತಿಂದೇ ಇರ್ಬೋದು. ನಮ್ಮ ಮನೆಯಲ್ಲಿ ಇವತ್ತು ತುಂಬ ಟೈಮ್ ನಂತರ ಮಾಡ್ತಾ ಇದ್ದದ್ದು. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಮಾಡಿದ ನೆನಪು ನನಗೆ, ನಮ್ಮ ಮನೆಯಲ್ಲಿ ಅಜ್ಜಿ ಮಾಡಿದ ನೆನಪು. ಅದಾದಮೇಲೆ ತುಂಬ ಟೈಮ್ ಆಯಿತು ಇವಾಗ ಮಾಡಿದೆ. ಇವತ್ತು ಮಾಡ್ತಾ ಇದ್ದೀವಿ. ಇದನ್ನು ಕೊಚ್ಚಕ್ಕೆ ಯೂಸ್ ಮಾಡಿರುವಂಥ ಕೊಳ್ಳಿ ನೋಡ್ತಾ ಇರ್ಬೋದು ನೀವು. ಇದು ಊರ ಕಡೆಯಲ್ಲೆಲ್ಲ ಸಿಗುತ್ತೆ. ಅಂದರೆ ಹಾಡಿ ಅಥವಾ ಹೊಲ ಇದ್ದ ಕಡೆ ಎಲ್ಲ ಸಿಗುತ್ತೆ. ಇದು ಕೊಂಕುಳದ್ದು ಕೊಳ್ಳಿ. ಕೊಂಕುಳು ಮರ ಬಿದ್ದಾಗ ಅದರದ್ದು ಚಕ್ಕೆ ಒಂದು ಪೀಸ್, ಮರದ ಒಂದು ಪೀಸನ್ನು ತಗೊಂಡು ಇಟ್ಕೊಂಡಿರ್ತಾರೆ. ಇದು ಯಾವಾಗಲೂ ಆದರೂ ಚಿಕನ್, ಹಂದಿಯೆಲ್ಲ ಮಾಡೋದು ಕಮ್ಮಿ ಅಲ್ವಾ, ಚಿಕನ್ ಮಾಡುವಾಗ ಎಲ್ಲ ದೊಡ್ಡ ದೊಡ್ಡ ಪೀಸನ್ನು ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇದ್ರದ್ದು ಚಕ್ಕೆ ಕಟ್ಟಾಗಿ ಬಿದ್ದರೆ ಸಾರಲ್ಲಿ ಏನಾಗಲ್ಲ. ಅಂದರೆ ಗರಂ ಮಸಾಲ ಪರಿಮಳ ಬರ್ತದೆ ಚಕ್ಕೆಯಲ್ಲಿ, ಮತ್ತು ಇದನ್ನು ಚಕ್ಕೆಯನ್ನು ಹೆಕ್ಕುವ ಅಗತ್ಯ ಇಲ್ಲ. ಗರಂ ಮಸಾಲ ಆಗಿ ಸಾರಿಗೆ ಯೂಸ್ ಆಗುತ್ತೆ. ಹಾಗಾಗಿ ಕೊಂಕುಳದ ಚಕ್ಕೆಯನ್ನು ಕೋಳಿ ಅಥವಾ ಹಂದಿ ಏನಾದರೂ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ. ನಾವಿಲ್ಲಿ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ತಾಯಿದ್ದೇವೆ. ಇದನ್ನು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಹಾಗಾಗಿ ಸಣ್ಣ ಸಣ್ಣ ಪೀಸ್ ಮಾಡಿದರೆ ಬೇಗ ಬೇಯ್ಬೋದು ಅಂತ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾಯಿದ್ವಿ. ಇದರಲ್ಲಿ ಚರ್ಮ ಮತ್ತು ಮಾಂಸ, ಅಂದರೆ ಬೇರೆ ಬೇರೆ, ಅಂದ್ರೇನು ಸೂತ್ಕ ಏನೋ ಹೇಳಿ ಕರೀತಾರೆ ಚರ್ಮವನ್ನು. ಅದನ್ನು ಸಪ್ರೇಟಾಗಿ ಬೇಯಿಸಿ ಕೆಲವರು ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಬೇಯಿಸಿ ಮಾಡುವ ಅಂತ. ನಮಗೆ ಇದು ತೊಡೆ ಭಾಗದ ಮಾಂಸನೇ ಸಿಕ್ಕಿದೆ ನೋಡಿ. ತೊಡೆ ಭಾಗದ ಮಾಂಸನೇ ತಂದಿದ್ದಾರೆ. ಮೋಸ್ಟ್ಲಿ 2 kg ಹತ್ತತ್ರ ಇರ್ಬೋದು ಅನಿಸುತ್ತೆ ನನಗೆ. ಹಾಗೆ ಇದಕ್ಕೆ ಏನು ಸ್ಪೆಷಲ್ಲಾಗಿ ಏನು ಸಾಮಾನು ಹಾಕಿ ಮಾಡ್ತಾ ಇಲ್ಲ. ನಾವು ಚಿಕನ್ ಸಾರಿಗೆ ಯಾವ ರೀತಿ ಎಲ್ಲ ಮಸಾಲೆ ಹಾಕ್ತೀವಿ ನೋಡಿ, ಸೇಮ್ ಅದೇ ರೀತಿ ಮಸಾಲೆ ಹಾಕಿ ಮಾಡೋದು. ಹಾಗೆ ಮಸಾಲೆ ಹಾಕುವಾಗ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೇಮ್ ಚಿಕನ್ ಸಾರಿಗೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ, ಮೆಣಸು, ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ, ಹಾಗೆ ಸ್ವಲ್ಪ ಅರಿಶಿಣ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕಿ ಗ್ರೈಂಡರಲ್ಲಿ ರುಬ್ಕೊಂಡು ಮಸಾಲೆಯನ್ನು ಮಾಡ್ಕೊಳ್ಳೋದು. ಅದು ಚಕ್ಕೆ ಸ್ವಲ್ಪ ಚಿಕ್ಕದಾಗಿದೆ, ಸ್ವಲ್ಪ ಇನ್ನೂ ಹೈಟಲ್ಲಿರಬೇಕು. ಆ ಕತ್ತಿತಾಗಿ ನೆಲ ಎಲ್ಲ ಒಟ್ಟಿಯಾಗಿ ಹೋಯಿತು ಇದು ಪೋರ್ಕ್ ಕಟ್ ಮಾಡುವಾಗ. ಆ ವಿಡಿಯೋ ನೋಡ್ತಿರೋರು ಕೆಲವರು ಅಂದ್ಕೊಳ್ಬೋದು, ವ್ಯಾಕ್ ಹಂದಿ ಹೇಗೆ ತಿಂತಾರೆ, ಒಂಥರ ಅಸಹ್ಯ ಪಟ್ಕೊಳ್ಬೋದು. ಆದರೆ ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ. ಇವಾಗ ಬ್ರಾಹ್ಮಣ್ಸ್ ನೋಡಿ, ಚಿಕನ್ ಅಥವಾ ನಾನ್ ವೆಜ್ ಏನು ಅವರಿಗೆ ನಾನ್ ವೆಜ್ ಕಂಡ್ರೆ ಅಸಹ್ಯ ಒಂಥರ ಅನಿಸುತ್ತೆ ಅವರಿಗೆ. ಹಾಗೆ ಈಗ ತಿನ್ನುವವರಿಗೆ ಇಷ್ಟ ಆಗುತ್ತೆ, ತಿನ್ನದೇ ಇದ್ದವರು ಅದನ್ನು ನೋಡಿದರೆ ಒಂಥರ ಪಟ್ಕೋತಾರೆ. ಹಾಗೆ ಕೆಲವರು ತಿನ್ನುವವರು ಕೆಲವ್ರ ಎದುರಿಗೆ ಹೇಳ್ಕೊಳ್ಳಲ್ಲ ನಾವು ಹಂದಿ ತಿಂತೀವಿ ಅಂತ. ಅವರು ಒಳೊಳಗೆ ಮಾಡ್ಕೊಂಡು ತಿಂತಾರೆ. ಕೆಲವರು ಹಂದಿ ಅಂದರೆ ವರಹ ಸ್ವಾಮಿ, ಅಂದರೆ ದೇವರು, ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಂತೂ ಎಲ್ಲರೂ ತಿನ್ನಲ್ಲ, ಬೇಕಾದವರು ಇಷ್ಟ ಇದ್ದವರು ತಿಂತಾರೆ, ಇಲ್ಲಾಂದರೆ ಇವಾಗ ಆಯಿತು. ಇದನ್ನೆಲ್ಲ ಕಟ್ ಮಾಡಿ ಆಯಿತು. ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ನಾನು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೆ. ಯಾಕಂದರೆ ವಿಸಿಲ್ ಹೊಡೆದ್ರೆ ಬೇಗ ಆಗುತ್ತೆ, ಮತ್ತು ಒಲೆಯಲ್ಲಿ ತುಂಬ ಹೊತ್ತು ಬೇಕಾಗುತ್ತೆ ಅಂತ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ಆಯುಧ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಇದಕ್ಕೆ ನೀರುಳ್ಳಿ ಮತ್ತು ಹಸಿಮೆಣಸೆಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಹಾಕೋದಿಲ್ಲ ನಾನು. ನೀರುಳ್ಳಿ ಮತ್ತು ಹಸಿಮೆಣಸು, ಉಪ್ಪು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಹಾಕಿ ಒಂದು 3 ವಿಸಿಲ್ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತಾ ಇದ್ದೇನೆ, ಯಾಕೆಂದರೆ ಬೇಯಲಿಕ್ಕೆ ತುಂಬ ಹೊತ್ತು ಬೇಕು, ಮತ್ತು ಒಂದು 4-5 ವಿಸಿಲ್ ಆದರೂ ಹೊಡಿಸ್ಬೇಕು. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕುಕ್ಕರ್ ಮುಚ್ಚಳಿ ಮುಚ್ಚಿ ಹಾಗೆ ವಿಸಿಲ್ ಹೊಡಿಸ್ಬೇಕು. ಇವಾಗ ಆಯಿತು. ಈಗ ಚೆನ್ನಾಗಿ ಬೆಂದಿದೆ. ಮತ್ತು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಮಸಾಲೆ ಹಾಕುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾವುದೆಲ್ಲ ಮಸಾಲೆ ಹಾಕ್ತಾರೆ ಅಂತ. ಹಾಗೆ ಸೇಮ್ ಚಿಕನ್ ಸಾರಿಗೆ ಯಾವ ರೀತಿ ಮಸಾಲೆ ಹಾಕ್ತಾರೆ ನೋಡಿ, ಅದೇ ರೀತಿ ಮಸಾಲೆ ಹಾಕಿ ನಾನು ರುಬ್ಬಿರುವಂಥದ್ದು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ದಪ್ಪ, ನಮ್ಮ ಮನೆಯಲ್ಲಿ ಜಾಸ್ತಿ ದಪ್ಪ ಬೇಡ, ಜಾಸ್ತಿ ತೆಳುನೂ ಬೇಡ, ಸ್ವಲ್ಪ ಮೀಡಿಯಮಲ್ಲಿ ನಾನು ನೀರು ಹಾಕಿ ಇದನ್ನು ಬಂದವನ್ನು ಕೈಡಿ ಇಡ್ತಾ ಇದ್ದೇನೆ.
ಈ ಪೋರ್ಕ್ ಕರಿಯನ್ನು ಸಾಂಬಾರು ಮಾಡೋದಕ್ಕಿಂತ ಫ್ರೈ ಮಾಡಿದರೆ ಅಥವಾ ಪೆಪ್ಪರ್ ಫ್ರೈ ಅಥವಾ ಸುಕ್ಕ ಮಾಡಿದರೆ ತುಂಬ ರುಚಿಯಾಗಿರುತ್ತೆ, ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಸಾಂಬಾರು ಅಷ್ಟೊಂದು ಟೇಸ್ಟ್ ಅಂದರೆ ಓಕೆ ಪರವಾಗಿಲ್ಲ, ಆದರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ. ಸುಕ್ಕ ಮತ್ತು ಡ್ರೈ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಇಲ್ಲಿ ಒಲೆಯಲ್ಲಿ ಮಾಡ್ತಾಯಿದ್ದೇನೆ. ಗ್ಯಾಸಲ್ಲಿ ಕುಕ್ಕರಲ್ಲಿ ವಿಸಿಲ್ ಹೊಡ್ಸ್ಕೊಂಡೆ, ಹಾಗೆ ಒಲೆಯಲ್ಲಿ ಸಾರನ್ನು ಕುದಿಸುವ ಅಂತ ಬೆಂಕಿ ಹೇಗೂ ಮಾಡಿರೋದು ಉಂಟು, ಹಾಗಾಗಿ ಒಲೆಯಲ್ಲಿ ಮಾಡ್ತಾಯಿದ್ದೇನೆ. ಇವಾಗ ಮಳೆಗಾಲದಲ್ಲಂತೂ ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡಲಿಕ್ಕೆ ತುಂಬ ಖುಷಿಯಾಗಿರುತ್ತೆ. ಹೊರಗಡೆ ಮಳೆ ಬರ್ತಾ ಇರುವಾಗ ಒಲೆ ಮುಂದೆ ಕೂತ್ಕೊಂಡು ಒಳ್ಳೆ ಬೆಚ್ಚಗಿರುತ್ತೆ ಚಳಿ. ಹಳ್ಳಿ ಕಡೆಯಲ್ಲೆಲ್ಲ ಇದೇ ರೀತಿ ನೋಡ್ತಾ ಇರ್ಬೋದು ನೀವು, ಅಂದರೆ ಮಳೆಗಾಲಕ್ಕೋಸ್ಕರ ಹೆಡಿಮಂಡಿ ಅಥವಾ ಸೌದೆಯನ್ನೆಲ್ಲ ಕೂಡಿಡ್ತಾರೆ. ಹಾಗೆ ಕಾಯಿ ಸಪ್ಪೆ ಎಲ್ಲ ಅದು ಚೆಂಡಿ ಆದರೆ ಒಲೆ ಮುಂದೆ ಇಟ್ಟು ಅದನ್ನು ಮತ್ತೆ ಗಾರ್ ಮಾಡಿಕೊಂಡು ಅಡುಗೆ ಮಾಡ್ತಾರೆ ಹಳ್ಳಿ ಕಡೆಯೆಲ್ಲ. ಹಾಗೆ ಇವಾಗ ಕುದಿ ಬಂದಿದೆ, ಚೆನ್ನಾಗಿ ಕುದಿ ಬಂದಿದೆ. ತುಂಬ ಹೊತ್ತಾಯಿತು ಇಟ್ಟು ಒಲೆ ಮೀನು. ಇವಾಗ ಸಾಕು, ಅಂದರೆ ಕುದಿ ಚೆನ್ನಾಗಿ ಬಂದಿದೆ. ಇದನ್ನು ಇಳಿಸಿ ಇನ್ನು ನಮ್ಮ ಕಡೆ ಕುಂದಾಪುರದ ಕಡೆ ಕುಚ್ಚಲಕ್ಕಿ ರೈಸ್ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ವ. ಆ ಕುಚ್ಚಲಕ್ಕಿ ರೈಸ್ ಜೊತೆ ಪೋರ್ಕ್ ಕರಿ. ಹಾಗೆ ನಿಮಗೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.